ಮೈಸೂರಿನ ಚಾಮುಂಡಿ ದೇವಿಯ ಸೀರೆ ಕದ್ದಿರುವಂತ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ಹರಕೆ ರೂಪದಲ್ಲಿ ಭಕ್ತರು ಸೀರೆಗಳನ್ನ ಕೊಡ್ತಾರೆ ದಿನನಿತ್ಯ. ಆದ್ರೆ ಇಂತಹ ಸೀರೆಗಳನ್ನ ಕಳ್ತನ ಮಾಡಲಾಗಿದೆ. ಕದಿಯೋದಷ್ಟೇ ಅಲ್ಲ, ಅದನ್ನ ಮಾರಿ ಅದರಿಂದ ಹಣವನ್ನ ಪಡ್ಕೊಳ್ತಿದ್ದಾರೆ ಅಂತ ಹೇಳಿ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ಸೀರೆ ಗಂಟನ್ನ ಕಾರಲ್ಲಿ ತಗೊಂಡು ಹೋಗಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಯಾರು ತಗೊಂಡು ಹೋಗಿದ್ದಾರೆ ಅಂದ್ರೆ ದೇವಸ್ಥಾನದ ಕಾರ್ಯದರ್ಶಿ ರೂಪಾ ವಿರುದ್ಧ ಈ ಆರೋಪ ಮಾಡಲಾಗಿದೆ. ಸೀರೆ ಈ ತರ ಕದ್ಕೊಂಡು ಹೋಗುವಂತ ವಿಡಿಯೋ ಸಮೇತ ಸ್ನೇಹಮಯಿ ಕೃಷ್ಣ ದೂರನ್ನ ಕೊಟ್ಟಿದ್ದಾರಂತೆ. ಆದ್ರೆ ಕೃಷ್ಣರಾಜ ಠಾಣೆ ಪೊಲೀಸರು ಈ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾ ಇಲ್ಲ ಅಂತ ಹೇಳಿ ಅವರು ಪೊಲೀಸರ ಮೇಲೂ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದು ರೂಪಾ ಅವರ ಕಾರಿಗೆ ಸೀರೆ ಗಂಟನ್ನ ತಗೊಂಡೋಗಿ ಹಾಕಲಾಗ್ತಿದೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಆರೋಪವನ್ನ ಮಾಡ್ತಿರೋದು. ಇದನ್ನ ಹರಕೆ ರೂಪದಲ್ಲಿ ಭಕ್ತರು ಚಾಮುಂಡಿ ತಾಯಿಗೆ ಅರ್ಪಿಸಿರ್ತಾರೆ. ಅದನ್ನ ಇವರು ಕದ್ಕೊಂಡು ಹೋಗಿ ಅದರಿಂದ ಹಣ ಸಂಪಾದನೆ ಮಾಡ್ತಿದ್ದಾರೆ, ಅದನ್ನ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಿ ರೂಪಾ ಮೇಲೆ, ದೇವಸ್ಥಾನದ ಕಾರ್ಯದರ್ಶಿ ಮೇಲೆ ಗಂಭೀರವಾದಂತ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಮಾಡಿದ್ದಾರೆ. ಈ ವಿಡಿಯೋ ಸಮೇತ ದೂರನ್ನ ಕೊಟ್ಟರು ಕೂಡ ಪೊಲೀಸರು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ತಿಲ್ಲ ಅಂತಾನೂ ಕೂಡ ಅವರು ಪೊಲೀಸರ ಮೇಲೂ ಕೂಡ ಒಂದಿಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗುವಂತ ವಿಷಯ ಇದು. ಯಾಕಂದ್ರೆ ಕಷ್ಟ ಕಾರ್ಪಣ್ಯಗಳನ್ನ ನೀಗಿಸುವಂತ ನಿಟ್ಟಿನಲ್ಲಿ ನಮ್ಮ ಬೇಡಿಕೆಯನ್ನ ಈಡೇರಿಸಿದಾಗ ಹರಕೆ ರೂಪದಲ್ಲಿ ಸೀರೆಗಳನ್ನ ತುಂಬಾ ಜನ ಭಕ್ತರು ನಾಡದೇವಿಗೆ ಅರ್ಪಣೆ ಮಾಡ್ತಾರೆ. ಆದ್ರೆ ಇಂತಹ ಸೀರೆಗಳನ್ನ ಕಳ್ತನ ಮಾಡಿ ಅದರಿಂದ ದುಡ್ಡು ಹೊಡಿತಿದ್ದಾರೆ ಅಂತ ಹೇಳಿ ದೇವಸ್ಥಾನದ ಕಾರ್ಯದರ್ಶಿ ರೂಪಾ ಮೇಲೆ ಗಂಭೀರವಾದಂತ ಆರೋಪ ಈ ವಿಡಿಯೋ ಮುಖೇನ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ. ಈಶ್ವರಿ ಅಮ್ಮನವರಿಗೆ ಭಕ್ತಾದಿಗಳು ಕೊಡುವಂಥ ಸಾವಿರಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಸೀರೆಗಳನ್ನು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾದ ಶ್ರೀಮತಿ ರೂಪಾರವರು ಸಿಬ್ಬಂದಿಗಳ ಜೊತೆ ಶಾಮೀಲಾಗಿ ಅದನ್ನು ಸೀರೆಗಳನ್ನು ಕಳ್ತನ ಮಾಡಿ ಮಾರಾಟ ಮಾಡ್ತಿದ್ದರ ಬಗ್ಗೆ ಮಾಹಿತಿ ಬಂತು. ಆ ಒಂದು ವಿಡಿಯೋಗಳ ಸಾಕ್ಷ್ಯದ ಸಮೇತ ನಾನು ಕೃಷ್ಣರಾಜ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದೀನಿ. ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಉಪ ಪೊಲೀಸ್ ನಿರೀಕ್ಷಕರು ಹೋಗಿ ಪ್ರಾಥಮಿಕ ವಿಚಾರಣೆ ಮಾಡಿದಾಗ ಅದು ಸೀರೆನೋ ಅಥವಾ ಫೈಲೋ ಅನ್ನೋದ್ರ ಬಗ್ಗೆನೇ ಸ್ಪಷ್ಟ ಮಾಹಿತಿಯನ್ನು ಕೊಡೋಕ್ಕಾಗ್ತಿಲ್ಲ ಅಂಥೇಳಿ ಸ್ವತಃ ಶ್ರೀಮತಿ ರೂಪಾ ಅವರು ಮತ್ತು ಅಲ್ಲಿದ್ದ ಸಿಬ್ಬಂದಿಗಳು ಒಬ್ಬರವರು ಒಂದು ರೀತಿ ಗೊಂದಲಕಾರಿಯಾದ ಹೇಳಿಕೆಗಳನ್ನು ನೀಡಿದರೆ ಅಧಿಕಾರಿಗಳ ಅನುಮತಿ ಸಿಕ್ಕಿದ ತಕ್ಷಣ ಮೊಕದ್ದಮೆ ದಾಖಲು ಮಾಡ್ತೀನಿ ಅಂತ ಹೇಳಿದ್ರೆ ಕಾದು ನೋಡಬೇಕಿದೆ ಏನು ಮಾಡ್ತಾರೆ ಅಂತೇಳಿ. ಚಾಮುಂಡೇಶ್ವರಿ ಅಮ್ಮನವರಿಗೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಮೈಸೂರಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಯಾವಾಗ ಈ ವಿಡಿಯೋ ಕ್ಯಾಪ್ಚರ್ ಆಗಿರೋದು, ಯಾವಾಗ ನಡೆದಿರುವಂತ ಘಟನೆ ಇದು? ಇದಕ್ಕೆ ಸಂಬಂಧಪಟ್ಟಂತೆ ರೂಪಾ ಕಡೆಯಿಂದ ಏನಾದರೂ ರಿಯಾಕ್ಷನ್ ಬಂತಾ? ಆ ಗಂಟಲ್ಲಿ ಅವ್ರ ಸಿಬ್ಬಂದಿ ಏನ್ ಕಾರಲ್ಲಿ ತಂದು ಇಟ್ರು ಅಂತ ಹೇಳಿ, ಮತ್ತೆ ಸ್ನೇಹಮಯಿ ಕೃಷ್ಣ ಹೇಳ್ತಿರೋದು ವಿಡಿಯೋ ಸಮೇತ ದೂರು ಕೊಟ್ಟರು, ಪೊಲೀಸರು ಅದನ್ನ ಕಂಪ್ಲೇಂಟ್ ರೀತಿಯಲ್ಲಿ ತಗೋತಿಲ್ಲ ಅಂತ. ಯಾಕೆ ಶರ್ಮಿತಾ, ಏನು ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಅಲ್ಲಿನ ಬೆಟ್ಟದ ಕಾರ್ಯದರ್ಶಿಯಾದಂತಹ ರೂಪಾ ಅವರು ತಾಯಿಗೆ ಹರಕೆ ರೂಪದಲ್ಲಿ ಕೊಟ್ಟಿರುವಂತಹ ಸೀರೆಗಳನ್ನು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ, ಆ ಮೂಲಕ ಹಣವನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಅವರು ವಿಡಿಯೋ ಸಮೇತ ಮಾಡಿರುವಂಥದ್ದು. ಸದ್ಯ ಈ ಬಗ್ಗೆ ಅವರು ಮೈಸೂರಿನ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಹ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಪ್ರಕರಣ ಇನ್ನೂ ದಾಖಲಾಗಿಲ್ಲ. ಈ ಬಗ್ಗೆ ಅಂದರೆ ಸ್ವತಃ ಸ್ನೇಹಮಯಿ ಕೃಷ್ಣ ಹಾಗೂ ಅಲ್ಲಿನ ಪೊಲೀಸರು ಬೆಟ್ಟಕ್ಕೆ ಹೋಗಿ ವಿಚಾರಣೆಯನ್ನು ಸಹ ಮಾಡಿದ್ದಾರೆ. ಆದ್ರೆ ಅಲ್ಲಿ ರೂಪಾ ಅವರು ಆ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವಂತ ಮಾತನಾಡಿದ್ದಾರೆ ಅನ್ನುವಂತ ಅಂಶ ಬೆಳಕಿಗೆ ಬಂದಿದೆ. ಅಲ್ಲದೆ ಅಲ್ಲಿಯ ಸಿಬ್ಬಂದಿ ಯಾರು ಆ ಗಂಟನ್ನ ಕಾರಿನೊಳಗೆ ಹಾಕ್ತಾನೆ ಆ ಹುಡುಗನನ್ನು ಸಹ ವಿಚಾರಣೆ ಮಾಡಲಾಗಿದೆ. ಅವನು ಸಹ ಅದು ಫೈಲ್ ಅಷ್ಟೇ, ಸೀರೆ ಅಲ್ಲ ಅನ್ನುವ ಮಾತುಗಳನ್ನ ಆಡಿದ್ದಾರೆ. ಆದ್ರೆ ಈ ಕುರಿತು FIR ನ ದಾಖಲು ಮಾಡ್ಕೊಳ್ಳಿಕ್ಕೆ ನಮಗೆ ಕಾಲಾವಕಾಶ ಬೇಕು, ಅದರ ತನಿಖೆಯನ್ನು ನಾವು ಮಾಡ್ತೀವಿ, ನಂತರ FIR ನ ದಾಖಲಿಸ್ಕೊಳ್ತೀವಿ ಅನ್ನುವಂಥ ಮಾತುಗಳನ್ನ ಪೊಲೀಸರು ಆಡಿದ್ದಾರೆ ಅನ್ನುವಂಥ ಆರೋಪವನ್ನು ಸಹ ಸ್ನೇಹಮಯಿ ಕೃಷ್ಣ ಅವರು ಮಾಡಿರುವಂಥದ್ದು. ಈ ಬಗ್ಗೆ ನ್ಯೂಸ್ 18 ಖುದ್ದು ನಾವು ರೂಪಾ ಅವರಿಗೆ ಕರೆ ಮಾಡಿದಾಗ ಅವರು ಹೇಳ್ತಾರೆ, ಯಾರೋ ಮತಿಗೆಟ್ಟವರು ಇಂತಹ ಹೇಳಿಕೆಯನ್ನು ಕೊಡಲಿಕ್ಕೆ ಸಾಧ್ಯ, ಅಲ್ಲಿ ನಾನು ಯಾವುದೇ ಸೀರೆಯನ್ನು ಸಹ ಆ ರೀತಿ ಮಾಡಿಲ್ಲ, ಅದು ಯಾವುದೋ ಫೈಲನ್ನು ಇಟ್ಟಿರಬೇಕು ಅಷ್ಟೇ, ಈ ಕುರಿತಾಗಿ ನಾನು ಸುದ್ದಿಗೋಷ್ಠಿಯನ್ನು ಮಾಡ್ತೇನೆ ಶೀಘ್ರದಲ್ಲೇ ಅಂತ ರೂಪಾ ಅವರು ಹೇಳಿರುವಂಥದ್ದು. ಸದ್ಯಕ್ಕೆ ಇಲ್ಲಿರುವಂಥ ಪ್ರಶ್ನೆ, ನಿಜಕ್ಕೂ ಕೂಡ ರೂಪಾ ಅವರು ಆ ಸೀರೆಯನ್ನು ಮಾರಾಟ ಮಾಡ್ತಿದ್ರೆ ಅಥವಾ ಅದು ಯಾವುದೋ ಅಂದರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಸಂಬಂಧಿಸಿದಂಥ ಫೈಲ್ಗಳು ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ಆದರೆ ಈಗ ಭಕ್ತರಲ್ಲಿ ಒಂದು ಅನುಮಾನ ಶುರುವಾಗಿದೆ. ನಾವು ಕಾಣಿಕೆ ರೂಪದಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸೀರೆಯನ್ನು ಚಾಮುಂಡೇಶ್ವರಿಗೆ ಅರ್ಪಿಸ್ತೇವೆ, ಅದು ಈ ರೀತಿಯಲ್ಲಿ ದುರುಪಯೋಗ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸಹ ಸಾರ್ವಜನಿಕರಲ್ಲಿ ಕಾಡ್ತಾ ಇರುವಂಥದ್ದು ಸದ್ಯ. ಈ ಕುರಿತಾಗಿ ಪೊಲೀಸರ ತನಿಖೆಯಿಂದ ಆಗುವ ಬೆಟ್ಟದ ಕಾರ್ಯದರ್ಶಿ ರೂಪಾ ಏನಿದ್ದಾರೆ ಅವರ ಹೇಳಿಕೆಗಳಿಂದ ನಂತರದ ದಿನಗಳಲ್ಲಿ ನಿಜಕ್ಕೂ ಅಲ್ಲಿ ಆಗಿರುವುದು ಏನು ಅನ್ನುವಂಥದ್ದು ತಿಳಿದು ಬರಬೇಕಾಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.